ಸಂಕಲ್ಪ ಮಾಡಿದ್ರು ನಮ್ಮ ಮಮ್ಮಿ 9 ದಿನದ. ಆ್ಯಂಡ್ ಇದನ್ನು ಯಾರಿಗೆ ನೀಡ್ ಐತಲ್ಲ ಅಮೌಂಟ್ ಇದೆ ಏನ್ರಿಪ್ಪ ಅಂತ ಇಲ್ಲಿ ಕೂಡ ಆಗ್ತದೆ ಗರಂ ಗರಂ ಚಾ. ಟೈಮ್ ಎಷ್ಟಾಗೈತ್ರಿಪ್ಪ ಅಂತ 7 ಗಂಟೆ ಎಲ್ಲಿ ಬಂದೇವ್ರಿಪ್ಪ ಅಂತ ಮಂತ್ರಾಲಯ. ಲುಂಗಿ ಉಟ್ಕೊಳಕ್ಕೆ ಬರಾಕತ್ತಿದ್ದಿಲ್ಲ, ಎಲ್ಲರೂ ನೋಡಾಕತ್ತಾರ. ನನಗೆ ಆಲ್ಮೋಸ್ಟ್ ಒಂದು 8ರಿಂದ 10 ಸಲ ಪೂರ. ಏನು ಕಲಿಯಾಕತಿ? 5 ರೂಪಾಯಿ. ಹಾಸಿಗೆ ಮತ್ತು ದಿಂಬು ಹನುಮಪ್ಪ ಅವರ ಇಲ್ಲೇ ವಿಶ್ರಾಂತಿ ಪಡಿಸಿದ್ರಂತೆ. ಫ್ಯಾಮ್ಲಿ ಇಲ್ಲೇ ಐತ್ರಿ ತುಂಗಭದ್ರಾ ನದಿ. ಆ್ಯಂಡ್ ಇಲ್ಲಿ ನೋಡ್ಬೋದು. ಆ್ಯಂಡ್ ಭಾಳ ದೊಡ್ಡ ಸ್ಟೋರಿ ಐತ್ರಿ ಫ್ಯಾಮ್ಲಿ. ಇದನ್ನ ದಾಡಕ್ಕೆ ಹೋಗಿ ಹೇಳ್ತಾನೆ. ಅವ್ರು ಚಹಾ ಕುಡಿಸಿದ್ರಿಪ್ಪ ಫಸ್ಟ್ ಟೈಮ್. ಒಬ್ಬ ಸ್ಟ್ರೇಂಜರ್ ಪರಿಚಯ ಆಗಿ ಒಂದ ಬಸ್ನಾಗ ಬಂದು ಫಸ್ಟ್ ಟೈಮ್ ಒಬ್ಬರು ಚಹಾ ಕುಡಿಸ್ಯಾರ ನೋಡ್ರಿ. ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈ ಪರ್ಟಿಕ್ಯುಲರ್ ವ್ಲಾಗ್ ಯಾವಾಗ ಶೂಟ್ ಆಗಿತ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ 30th of December 2024 ರೀ. ಆ್ಯಂಡ್ ಯಾವಾಗ ಎಡಿಟ್ ಆಗತ್ತೈತ್ರಿ ಅಂತ 24th of April 2025 ಎಡಿಟ್ ಮಾಡತ್ತೇನೆ. ಈ ಮಧ್ಯಾಹ್ನ ಮ್ಯಾಗ ಎಡಿಟ್ ಮಾಡಿ ಇವತ್ತು ಹಾಕ್ತೇನೆ ಅದನ್ನೇ. ಆ್ಯಂಡ್ ವ್ಲಾಗ್ ಸ್ಟಾರ್ಟಿಂಗ್ ಎಂಡ್ ಮಟ್ಟ ನೋಡ್ರಿ. ಏನೇನು ಸೇರಿ ಪ್ಲೀಸ್ ಲೆಟ್ ಮೀ ಇನ್ ದ ಕಮೆಂಟ್ ಸೆಕ್ಷನ್ ಫ್ಯಾಮಿಲಿ. ಟೋಟಲ್ ನಮ್ಮ ಮಂತ್ರಾಲಯಕ್ಕೆ 5 ಸಲ ಹೋಗ್ಯಾನ್ರಿ. ಅದು 5 ಅಮಾವಾಸ್ಯೆ ಹೋಗ್ಯಾನ ಕಂಟಿನ್ಯೂಸ್ ಆಗಿ, ಒಂದು ಅಮಾವಾಸ್ಯೆ ಮಿಸ್ ಮಾಡ್ಲಾರ್ದೆ. ಈ ಅಮಾವಾಸ್ಯೆ ಎಷ್ಟನೇದ್ರಿ ಅಂತಂದ್ರೆ ಐ ಗೆಸ್ ಇದು ಸೆಕೆಂಡ್ ಅನಿಸ್ತೈತಿ. ಸೆಕೆಂಡ್ ಅಮಾವಾಸ್ಯೆನ ಸೆಕೆಂಡ್ ಅಮಾವಾಸ್ಯೆಗೆ ಹೋಗಿದ್ರಿ ಫ್ಯಾಮಿಲಿ. ಸೆಕೆಂಡ್ ಅಮಾವಾಸ್ಯೆ ಒಬ್ಬ ಹೋಗಿದ್ದೆ ನಾನು, ಯಾರು ಇದ್ರಕ್ಕಿಲ್ಲ. ಆ ಟೈಮ್ನಾಗಿದ್ದು ಒಬ್ಬ ಏನೇ ಎಕ್ಸ್ಪ್ಲೋರ್ ಮಾಡೇನಲ್ರಿ, ಅದೈತಿ ಬ್ಲಾಗ್. ಸ್ಟಾರ್ಟಿಂಗ್ ಎಂಡ್ ಮಟ್ಟ ನೋಡ್ರಿ. ಕಮೆಂಟ್ ಸೆಕ್ಷನ್ ಒಳಗೆ ಓಂ ಗುರು ರಾಘವೇಂದ್ರಾಯ ನಮ ಅಂತಂದು ಹಾಕೋದು ಮಾತ್ರ ಮರಿಬೇಡ್ರಿ. ಆ್ಯಂಡ್ ಬರ್ರಿ ಫ್ಯಾಮಿಲಿ. ಸೊ ಸೀನ್ ಏನ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಈಗೇನು ಮಾಡತ್ತೈತ್ರಿಪ್ಪ ಅಂತ ನಾಳೆ ಅಮಾವಾಸ್ಯೆ ಐತಿ. ಯಾಕೋ ಫಸ್ಟ್ ಟೈಮ್ ಚಿನ್ನಿ ಇದನ್ನು ಆರುನ್ ತೊಳ್ಯಾತಾಳ. ಆ್ಯಂಡ್ ಹೊರಗೈತಿ ಶಿರೋನ್ ಆಫ್ಟರ್ ಲಾಂಗ್ ಟೈಮ್. ಐ ಗೆಸ್ ಅದನ್ನು ಇನ್ಸ್ಟಾಗ್ರಾಮ್ ರೀಲ್ ಮಾಡತ್ತೀನಿ, ಅದನ್ನು ವಿಡಿಯೋ ಹಾಕ್ಬೇಕಾಗೈತಿ. ಬಟ್ ಏನ್ರಿಪ್ಪ ಫ್ಯಾಮಿಲಿ ಅಂತ ಒಂದು ಸ್ವಲ್ಪ 2-3 ದಿನದಿಂದ ಮನಸ್ಸು ಒಂದು ಸ್ವಲ್ಪ ಹಿಂಗೆ ಆಗಕತ್ತಿತ್ತೆ. ಆ್ಯಂಡ್ ಆಮ್ಯಾಗ ಕನಸೊಳಗೆ ಒಂದು ಸ್ವಲ್ಪ ಬೇರೆ ಘಟನೆಗಳೆಲ್ಲ ನಡ್ಯಾಕತ್ತು. ದ್ಯಾಟ್ಸ್ ದ ರೀಸನ್ ನಾಳೆ ಐತಿ ಅಮಾವಾಸ್ಯೆ. ಎಲ್ಲಿ ಹೊಂಟೇನ್ರಿಪ್ಪ ಫ್ಯಾಮಿಲಿ ಅಂತ ಮಂತ್ರಾಲಯಕ್ಕೆ ಹೊಂಟೇನಿ. ಒಬ್ಬ ಹೊಂಟೇನಿ ಇವತ್ತು ಈ ಸಲ. ಇದಕ್ರಿಪ್ಪ ಅಂತ ಅಂದೆಲ್ಲ ಕನಸ್ದಾಗ ಒಂದು ಏನೇ ಇನ್ಸಿಡೆಂಟ್ ನಡೆದೈತಿ, ಅದನ್ನ ಈಗ ಹೇಳಂಗಿಲ್ಲ ನಿಮ್ಗೆ, ಟೈಮ್ ಅಂದಾಗ ಹೇಳ್ತೇನೆ ಅಂತ. ಹಿಂಗೆ ಒಮ್ಮೆ ಕನಸೊಳಗೆ ಒಂದು ಟೈಪ್ ಸಿಚುವೇಶನ್ಸ್ ಒಂದಾದ್ಮ್ಯಾಗ ಅನ್ನಿಸ್ತಾ. ಅದ್ರ ಸಂಬಂಧ ಎಲ್ಲ ಹೊಂಟೈತ್ರಿಪ್ಪ. ಒಮ್ಮೆ ರಾತ್ರಿ ಎಷ್ಟು ಗಂಟೆ 3 ಗಂಟೆಗೆ ಬಸ್ ಟಿಕೆಟ್ ಬುಕ್ ಮಾಡೀನಿ. ಧಾರವಾಡದಿಂದ ಟ್ರೈನ್ ಚೆಕ್ ಮಾಡಿದೆ ಫಸ್ಟಿಗೆ. ಟ್ರೈನ್ ಎಲ್ಲ ಕ್ಯಾನ್ಸಲ್ ಐತಿ 29ನೇ ತಾರೀಕಿಂದ. ಏನ್ರಿಪ್ಪ ಅಂತಂದ್ರೆ ಇಲ್ಲದ ರಾಯರ. ಆ್ಯಂಡ್ ಇಲ್ಲ ಐತ್ರಿಪ್ಪ ಫ್ಯಾಮಿಲಿ 9 ದಿನದ ಸಂಕಲ್ಪ ಮಾಡಿದ್ರು ನಮ್ಮ ಮಮ್ಮಿ 9 ದಿನದ. ಆ್ಯಂಡ್ ಇದನ್ನು ಯಾರಿಗೆ ನೀಡ್ ಐತಲ್ಲ ಅಮೌಂಟ್ ಇದೆ ಅವ್ರಿಗೆ ಕೊಡ್ಬೇಕಂತ ಮಮ್ಮಿ ಬೆಳ್ಕೊಂಡಿದ್ರಂತೆ. ಅದು 9 ದಿನ ಮುಗಿದಕ್ಕೂ ನಾ ಹೋಗೋದಕ್ಕೂ ಅಲ್ಲಿ ಮ್ಯಾಚ್ ಆಗ್ಬಿಟ್ಟೈತಿ. ಯಾಕಂತಂದ್ರೆ ಹೇಳಿದ್ನಲ್ಲಿ ನಿಮಗೆ ಒಂದು ಸ್ವಲ್ಪ ಕನಸೊಳಗೆ ಒಂದು ಸ್ವಲ್ಪ ಹಿಂಗೆ ಆತ. ಅದ್ರ ಸಂಬಂಧ ಒಬ್ಬ ಹೊಂಟೆ ನಿಂತೆ ನಾನು ಅಂತಂದೆ. ಆ್ಯಂಡ್ ಇಲ್ಲ ಐತಿ ಇವನ್ನೆಲ್ಲ ಅಮೌಂಟ್ ತೊಗೊಳೋಣಂತ. ಯಾರಿಗೆ ನೀಡ್ ಐತಿ ನಾಳೆ ಅಲ್ಲಿ ಮಂತ್ರಾಲಯದಾಗ ಕೊಡೋಣಂತಂದೆ. ಆ್ಯಂಡ್ ಫಸ್ಟ್ ಟೈಮ್ ಒಬ್ಬ ಟ್ರಾವೆಲ್ ಮಾಡತ್ತೇನಿ. ಹೆಂಗಿರ್ತೈತಿ ಏನೇನೂ ಗೊತ್ತಿಲ್ಲ. ನಮ್ಮಿಬ್ಬರ ಅನುರಾಗದ ಅನುಬಂಧವ ಕಂಡಾಗಲೇ ಪರಶಿವನಿಗೂ ಮತ್ಸರವೂ ಬಂತು ನೋಡು. ನಮ್ಮಿಬ್ಬರ ಅನುರಾಗ. ಇದೊಂದು ಬ್ಯಾಗ್ 2 ಬ್ಯಾಗ್ ಆಗೈತಿ. ಇದು 3ನೇ ಬ್ಯಾಗ್ ರೀ. ಬರ್ತೀನಿ ಹೋಗುನ. ಡುಮಕ್ಕ ಬರೀ ಫ್ಯಾಮಿಲಿ ಆಲ್ ಸೆಟ್. ಸೀದಾ ಅಲ್ಲಿ ಸಿಗ್ತೈತ್ರಿಪ್ಪ ಅಂತಂದ್ರೆ ಬಸ್ ಸ್ಟಾಪ್ ಇಲ್ಲ ಬಸ್ ಒಳಗೆ. ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತ ಆಲ್ ಸೆಟ್. ಆ್ಯಂಡ್ ಗಾಡಿನೂ ನಾಳೆ ಅಮಾವಾಸ್ಯೆ ಸಂಬಂಧ ಮಸ್ತ್ ರೆಡಿ ಆಗ್ಯಾವ. ಜಸ್ಟ್ ಮುಂಜಾನೆ ಪಪ್ಪ ಪೂಜೆ ಮಾಡ್ತಾರೆ. ಚಿನ್ನಿ ಕಾಲೇಜಿಗೆ ಹೋಯ್ತಾಳೆ ಗ್ಯಾಸ್. ಆ್ಯಂಡ್ ನಾಳೆ ಹೊಂಟೇನ್ರಿಪ್ಪ ಅಂತಂದ್ರೆ ಗುರ್ತೈತಿ ನಿಮ್ಗೆ. ಆ್ಯಂಡ್ ಮೆಸೇಜ್ ಬಂದೈತಿ ಈಗ ಆಲ್ರೆಡಿ ನನಗೆ. ಏನ್ರಿಪ್ಪ ಅಂತ 10 ನಿಮಿಷ ಪೈಲಾನ ಇರ್ರಿ ಎಲ್ರಿಪ್ಪ ಅಂತಂದ್ರೆ ಹೊಸ ಬಸ್ ಸ್ಟ್ಯಾಂಡ್ ಅಂತ. ಮಾತಾಡೋಕೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗತ್ತೈತೆ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊರಿ. ಯಾಕಂದ್ರೆ ಭಾಳ ದಿನ ಆಗೈತಲ್ಲ ಫೋನಿಗೆ ಮ್ಯಾಗ ಎಬ್ಸಿಲ್ಲ, ಬ್ಲಾಗ್ ಮಾಡಿಲ್ಲ, ನೆಟ್ಗೆ ನಿಮ್ಮ ಜೊತೆ ಇಂಟ್ರಾಕ್ಷನ್ ಮಾಡಿಲ್ಲ ಅಂದ್ಕೂಳೆ ಅದು ಹಿಂಗೆ ಆಕೈತಿ. ಇಲ್ಲ ಅಂದ್ರೆ ಫ್ಲೋನ ಹಿಂಗೆ ಬರ್ತೈತಂತೆ. ಆ್ಯಂಡ್ ಬರೀ ಫ್ಯಾಮಿಲಿ ಫಾರ್ ದ ಬೆಸ್ಟ್. ಸ್ಟೇ ಟ್ಯೂನ್ ಆಗಿರಿ. ಮನೆ ಮಮ್ಮಿ ಪಾಪ ಕಾಲು ಬಿಡೋಣಂತೆ. ಅಜ್ಜಾರ್ದ ಆಶೀರ್ವಾದ ತೊಗೊಳೋಣಂತೆ. ಲೆಟ್ಸ್ ಗೋ. ಡಿಸ್ಕಷನ್ ಮಾಡತ್ತೀವ್ರಿ ನಾವು. ಕಾಲೇಜ್ ಇದು ಫೇರ್ವಲ್ಲ. ಇವ್ ಹಂಚಿನ ಮನೆ ಕಾಲೇಜ್, ಇವ್ ಅರ್ಜುನ ಕಾಲೇಜ್. ಇನ್ನೂ ನಮ್ಮ ಶಾಲೆ ಹುಡುಗದನ್ರಿ ಅವ. ಏನ್ರಿಪ್ಪ ಅಂತಂದ್ರೆ ಇಲ್ಲ ಐತಿ ಬಸ್. ಏನ್ರಿಪ್ಪ ಅಂತ K36F1320 ಧಾರವಾಡ ಹುಬ್ಬಳ್ಳಿ ರಾಯಚೂರು. ಈಗ ಜಸ್ಟ್ ಬಸ್ ಸ್ಟಾಪ್ದಿಂದ ಬಸ್ ಬಿಟ್ಟೈತಿ. ಆ್ಯಂಡ್ ಏನ್ರಿಪ್ಪ ಫ್ಯಾಮಿಲಿ ಅಂತ ಏನು ಮಾತಾಡಬೇಕು ಗೊತ್ತಾಗೋದಿಲ್ಲ. ಆ್ಯಂಡ್ ಈಗ ಜಸ್ಟ್ ಪಪ್ಪ ಬಂದುಬಿಟ್ಟು ಹೋದ್ರೆ ನನಗೆ. ಆ್ಯಂಡ್ ಆಡಿಯೋ ಕ್ವಾಲಿಟಿ ಹೆಂಗೆ ಬರುತ್ತೆ ಗೊತ್ತಿಲ್ಲ, ಮಾತ್ರ ಲೈಟ್ ಡೇಂಜರ್ ಐತಿ. ಇದೇನಿದೆ ಗಜಬ್ ಬಿಜೆ ಇಷ್ಟ ಮಟ್ಟ ಅವನಿದ್ರಿ ಬಸ್ದವರಲ್ಲಿ ಏನಾರ ಸ್ವಿಚ್ ಆಫ್ ಮಾಡಿರ್ಬೇಕು, ಅದು ಬಂದಾಗಿರ್ಬೇಕು. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ಇನ್ನು ಈಗ ಜಸ್ಟ್ ಧಾರವಾಡದಿಂದ ಹುಬ್ಳಿ ಬಿಟ್ಟೈತಿ. ಒಬ್ಬ ಅದೇ ನೀ ಟೆನ್ಷನಿಗೆ 9 ಮಕ್ಳಿಗೆ ಪೇಂಟ್ ಬಂದುಬಿಟ್ಟೈತ್ರಿಪ್ಪ. ಮತ್ತು ಬಸ್ಸಿನವ್ರಿಗೆ ಮಾತಾಡಿ ಬಡಕ್ಕೆ ನೋಡಿ ಬಂದೆ. ಆ್ಯಂಡ್ ಬರ್ರಿ ಸೀದಾ ಬಸ್ನಾಗ ಸಿಗ್ತೇನಂತ ಅಂತಂದ್ರೆ ಈಗ ಇದೈತಲ್ರಿ ಕಾರ್ಟನ್. ಇದ್ರೊಳಗೆ ಸಿಕ್ಸಾಕೋದೆ ಸಾಲಕ್ಕೆ ಒಂದು 4-5 ಕಾಕ್ರೋಚ್ ಅದಾವ. ಏನು ಡೇಂಜರ್ ಪತಿ ಸಟಿ ಬಸ್.
ಇಟ್ಸ್ ಆಫ್. ನನಗೆ ಭಾಳ ನೀಡಿತ್ತು ಟ್ರೈನ್ ಕ್ಯಾನ್ಸಲ್ ಆಯ್ತು. ಇನ್ ಕೇಸ್ ಬಜೆಟ್ ಹೊಂದಿತ್ತು ಬೈಕ್ ತೊಗೊಂಡು ಹೋಗಿದ್ದೆ ನಾ. ಒಟ್ಟು ಅದೆಲ್ಲ ಕೂಡಿ ಬರ್ಬೇಕಲ್ರಿ, ಆ ಪ್ರೊಸೆಸ್ ಒಳಗೆ ಇದ್ರಕ್ಕಿಲ್ಲ. ಅದು ಯಾಕೋ ಬಸ್ಲೇನೋ ಹೋಗೋದಿತ್ತು ಅನಿಸ್ತೈತಿ. ಅಡ್ಜಸ್ಟ್ ಮಾಡ್ಕೋಬೇಕಾಕೈತಲ್ರಿ. ಹೇಳಾಕತ್ತೆ ನೀವು ಹಿಂಗೂ ಇರ್ತಾವೆ ಬಸ್ ಅಂತ. ಆ್ಯಂಡ್ ಸ್ಟೇಟಿಂಗ್ನಾಗಿರೋ ಫ್ಯಾಮಿಲಿ ಏನಪ್ಪ ಅಂತಂದ್ರೆ ಹುಬ್ಬಳ್ಳಿಯಿಂದ ಬಸ್ ಬಿಟ್ಟೈತಿ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲೈತ್ರಿಪ್ಪ ಅಂತಂದ್ರೆ ವೈಟ್ ಹೌಸ್ ಐತಲ್ಲ, ಸಾರಿ ಸರ್ಕಿಟ್ ಹೌಸ್ ಕಡೆ ಐತಿ. ಆ್ಯಂಡ್ ರಾಯಚೂರು ಎಷ್ಟು ಗಂಟೆಗೆ ಮುಟ್ತೈತೆ ಗೊತ್ತಿಲ್ಲ. ರಾಯಚೂರು ಫಸ್ಟ್ ಟೈಮ್ ಹೊಂಟೆ ನಾನಂತರೂ. ಎಲ್ಲ ರಾಯರ ಮ್ಯಾಗ ಬಿಟ್ಟುಬಿಟ್ಟೇನಿ. ಆಗೋದೆಲ್ಲ ಒಳ್ಳೆಯದಕ್ಕೆ ದೇವರಿದ್ದಾನೆ. ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗೆಂದು ಕೇಳುತ್ತಿದೆ. ನನ್ನ ಕಲ್ಪನೆಯು ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುಯ್ಯುತ್ತಿದೆ. ಕಾಣದ ಕಡಲಿನ. ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ನಮ್ಮ ಬಸ್ ಇಲ್ಲಿ ಸ್ಟಾಪ್ ಆಗೈತಿ. ಆ್ಯಂಡ್ ಊಟಕ್ಕೆ ಬಿಟ್ಟಾರೆ, ಬರೀ ಊಟ ಮಾಡಿ ಬರೋಣಂತ. 5 minutes later. ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತ ಟೈಮ್ ಎಷ್ಟಾಗೈತ್ರಿ ಅಂತ 2 ಗಂಟೆ. ಎಲ್ಲದವ್ರಿಪ್ಪ ಅಂತ ಹೊಸಪೇಟೆ ಒಳಗೆ. ಅದ್ರೊಳಗೆ ಏನ್ರಿಪ್ಪ ಅಂತಂದ್ರೆ ನಾ ಏನು ಊಟ ಮಾಡೇ ಬಂದಿಲ್ಲ. ಮಧ್ಯಾಹ್ನ ಊಟ ಮಾಡಿಲ್ಲ ಅಷ್ಟೇ. ಹೊಟ್ಟೆ ಅಂತೂ ಭಾಳ ಆಗೈತಿ. ಊಟ ಮಾಡಕ್ಕೆ ನಿಂದ ಸರ್ ಅಂತ ಊಟ ಮಾಡಕ್ಕೆ ಅಂತ ಬರ್ತೀನಿ. ಚಹಾ ಬಿಟ್ಟು ಏನೂ ಇಲ್ಲ. ಏನು ರಾಯರದ್ದು ಏನು ಪ್ಲ್ಯಾನ್ ಐತೋ ಏನೂ ಗೊತ್ತಿಲ್ಲ. ಊಟ ಮಾಡ್ಲಾರ್ದ ಬರೋದೈತೋ ಏನೇನು ಗೊತ್ತಿಲ್ಲ. ನೀನು ಮಧ್ಯಾಹ್ನ ಲಾಸ್ಟ್ ನಾ ಊಟ ಮಾಡಿದ್ದೆ. ಚಹಾ ಅಂತೂ ಕುಡ್ದೇನಿ. ಇದೊಂದು ಸಲ ಚಹಾ ಕುಡ್ದೆ, ಪೇಂಟ್ ಹೊಡೆದ ಸೀದಾ ಬಸ್ ಹತ್ತೀನಿ ಅಂದ್ರೆ 6 ಗಂಟೆ ಸೀದಾ ರಾಯಚೂರು. ಆ್ಯಂಡ್ ಸ್ಟೇಡಿಯಮ್ನಾಗಿರೋ ಫ್ಯಾಮಿಲಿ ತಂದೆ ಅಂತೂ ಭಾಳ ಅನಾಹುತ ಐತಿ. The next day. ಫ್ಯಾಮಿಲಿ ಏನ್ರಿಪ್ಪ ಅಂತ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಆ್ಯಂಡ್ ಇದು ಡೇ ಏನ್ರಿಪ್ಪ ಅಂತ ಮಾರನೇ ದಿನ 30ನೇ ತಾರೀಕು ಅಮಾವಾಸ್ಯೆ. ಆ್ಯಂಡ್ ನೋಡ್ಬೋದು ಇಲ್ಲಿ ಆಲ್ಮೋಸ್ಟ್ ರಾಯಚೂರು ಬಂದೈತಿ. ಆ್ಯಂಡ್ ಟೈಮ್ ಎಷ್ಟಾಗೈತ್ರಿಪ್ಪ ಅಂತ 5:54. 6 ಗಂಟೆ ರಾಯಚೂರು ಅಂದಿದ್ರೆ ಆಲ್ಮೋಸ್ಟ್ ಬಂದೈತಿ ಬಸ್. ಹೆಂಗೆ ಬಂತು ಏನು ಗೊತ್ತಿಲ್ಲ. ಸ್ಪೀಡ್ ಟೆಸ್ಟ್ ಮಾಡ್ಕೊಂಡು ಕೂತಿದ್ದೆ. ಬರೀ 53-60 ಸ್ಪೀಡ್ ಮ್ಯಾಗ ಅಷ್ಟೇ ಬರಾಕ್ತಿದ್ರು ಅವ್ರೆ. ಬರೀ ಬಡ ಇದನ್ನೆಲ್ಲ ಪ್ಯಾಕ್ ಮಾಡೋಣ. ಪ್ಯಾಕದು ಮಾಡಿ ಸಿಗ್ತಾನೆ ಅಂತ ಸ್ಟೇಟಿವ್ನಾಗಿ. ನೋಡಬಲ್ಲೆನೆ ಒಂದು ದಿನ ಕಡಲನು, ಕೂಡಬಲ್ಲೆನೆ ಒಂದು ದಿನ. ಏನ್ರಿಪ್ಪ ಅಂತ ಇಲ್ಲಿ ಕೂಡ ಆಯ್ತದ್ರಿ ಗರಂ ಚಹಾ. ಟೈಮ್ ಎಷ್ಟಾಗೈತ್ರಿಪ್ಪ ಅಂತ 7 ಗಂಟೆ. ಎಲ್ಲಿ ಬಂದೇವ್ರಿಪ್ಪ ಅಂತ ಮಂತ್ರಾಲಯ. ಆ್ಯಂಡ್ ಬಡಕ್ಕೆ ನಾ ಚಹಾ ಕುಡಿದು ಲಾಕರ್ ಫೆಸಿಲಿಟಿ ಎಲ್ಲ ಐತೆ ನೋಡೋಣ. ಬ್ಯಾಗ್ ಗಿಡನ ಸ್ನಾನ ಮಾಡಿದ್ರೆ ಸೀದಾ ಒಳಗೆ ದರ್ಶನಕ್ಕೆ ಹೋಗೋಣ ಅಂತ. ಆ್ಯಂಡ್ ಸ್ಟೇಟಿವ್ನಾಗಿ ಫ್ಯಾಮಿಲಿ 5 minutes later. ನನ್ನ ಫ್ಯಾಮಿಲಿ ಅಲ್ಲಿ ಒಬ್ರಿಗೆ ಕೇಳಿದ್ವಿ ಲಾಕರ್ ಎಲ್ಲ ಐತಿ ಹೆಂಗೆ ಅಂತಂದು. ಅವ್ರು ಹಿಂಗೆ ಸ್ಟ್ರೈಟ್ ಹೋಗಿ ಲೆಫ್ಟ್ ಅಂತಂದ್ರೆ ಈ ಊರಿಂದ ಗ್ರಾಮ ದೇವತೆ, ಮೊದಲೇ ಗ್ರಾಮ ದೇವತೆ ಅವ್ರದ್ದು ಆಶೀರ್ವಾದ ತೊಗೊಂಡು ನೆಕ್ಸ್ಟ್ ಏನು ಮಾಡಕ್ರಿಪ್ಪ ಫ್ಯಾಮಿಲಿ ಅಂತ ರಾಯರ ದರ್ಶನ ತೊಗೋಬೇಕಂತ. ಹೋದ ಸಲ ಬಂದಾಗ ನಾವು ಡೈರೆಕ್ಟ್ ರಾಯರ ಕಡೆನೇ ಹೋಗ್ಬಿಟ್ಟಿದ್ವಿ. ನಮ್ಗೆ ಗುರ್ತಿರಾಕಿಲ್ಲ. ಗುಡಿ ಐತಲ್ರಿ, ಗುಡಿದ ಲೆಫ್ಟ್ ಫುಲ್ ಸ್ಟ್ರೇಟ್ ಬರ್ಬೇಕು, ಎಲ್ಲೂ ಒಳಂಗಿಲ್ಲ. ಇಲ್ಲಿಂದ ಸ್ಟ್ರೇಟ್ ಹೋಗಿ ಗೇಟ್ ಬರ್ತೈತಂತ, ಅಲ್ಲೇ ಐತಂತ ಕೌಂಟರ್. ನೋಡೋಣ ಬರ್ರಿ. ಏನು ನನಗೂ ಗೊತ್ತಿಲ್ಲ, ಫಸ್ಟ್ ಎಕ್ಸ್ಪೀರಿಯನ್ಸ್ ನೋಡ್ರಿ. ಇವ್ರು ನಾವು ಲಾಕ್ ಅಂತೇವಿ, ಇವ್ರು ಕ್ಲಾಕ್ ಅಂತ ಬರ್ತಾರೆ. ಕ್ಲೋಕ್ ರೂಮ್ ಇದು ಗೇಟ್ ಐತಿ, ಬ್ಯಾರಿಕೇಟ್. ಅದನ್ನ ದಾಟಿ ಹೋಗ್ಬೇಕಂತಂದಾರೆ. ಹೋಗ್ಬಾರ ದ ವೆಸ್ಟ್ ಎಂಡ್ ಸ್ಟೇಟ್ ಹೀವ್ನಾಗಿರೋ ಫ್ಯಾಮಿಲಿ. ನೋಡೋಣ ಇಲ್ಲಿದೆ ಏನೇನು ಪ್ರೊಸೀಜರ್ ಅಂತಂದು ಎಲ್ಲ ತಿಳ್ಕೊಂಡು ನಿಮ್ಗೆ ಹೇಳ್ತಾನಂತೆ. ಭಾಳ ಥಂಡಿ ಐತ್ರಿಪ್ಪ ಫ್ಯಾಮಿಲಿ. ಬಸ್ನ ಹೆಂಗೆ ಬಂದೆ ನನಗೆ ಗೊತ್ತೈತಿ. ಅಲ್ಲಿ ಗುಡಿ ಐತಲ್ರಿ, ಅಲ್ಲಿಂದ ಹಿಂಗೆ ಬಂದ್ಕೊಳ್ಳಿ ಇಲ್ಲಿ ಐತೆ ನೋಡಿರಿ ಲಾಕ್ ರೂಮ್ ಅಂತಂದು. ಇಲ್ಲೇ ಕಾಣ್ತೈತೆ ನಿಮಗೆ, ನೋಡ್ಬೋದು. ಆ್ಯಂಡ್ ಫ್ಯಾಮಿಲಿ ಇಲ್ಲಿ ನೋಡ್ಬೋದು ರೀ, ಶ್ರೀ ದುರ್ಗಾ ರಾಮಣ್ಣ ಕ್ಲಾಕ್ ರೂಮ್ ಅಂತಂದು ಮಂತ್ರಾಲಯ ಮುದ್ದೆ. ಆ್ಯಂಡ್ ಇಲ್ಲಿ ಹೆಸರು ಬರ್ತೈತೆ ರೀ. ಆ್ಯಂಡ್ 24 ತಾಸಿಗೆ ರೀ ಲಾಕರಿಗೆ 100 ರೂಪಾಯಿ ರೀ ಫ್ಯಾಮಿಲಿ. ಆ್ಯಂಡ್ ಇಲ್ಲೇ ಸ್ನಾನ ಮಾಡೋಕ್ಕೂ ಫೆಸಿಲಿಟಿ ಐತಿ. ಮಸ್ತ್ ಅಂದ್ರೆ ಮಸ್ತ್ ಅರ್ಥ ಆತ್ರಿ. ಸುಮ್ಮನೆ ಅಲ್ಲಿ ಅದು ರೂಮಿಗೆ ಹಾಕಿ ರೊಕ್ಕ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. 100 ರೂಪಾಯಿದಾಗ ಫುಲ್ ಕೆಲಸ ಮುಗಿತೈತಿ. ಬರೀ ಸ್ನಾನದು ಮಾಡಿ ಸಿಗ್ತೇನೆ ಅಂತ. ಲಾಕರ್ ಅಂದ್ರಲ್ರಿ ಇಷ್ಟು ದೊಡ್ಡದೈತೆ ಲಾಕರ್. ಆರಾಮ್ ಬ್ಯಾಗ್ ಈಗ ಅದು ಸಾಲ್ತೆ. ಇದೊಂದು ಬ್ಯಾಗ್, ಇದೊಂದು ಬ್ಯಾಗ್, ಇಷ್ಟು ಸ್ನಾನ ಮಾಡೋಕೆ ಹಿಂಗೈತೆ ನೋಡ್ರಿ. ಪೂರ ಈ ಕಡೆ ಲಾಕರ್ ಅದಾವ. 1 hour later. ಏನ್ರಿಪ್ಪ ಅಂತಂದ್ರೆ ಆಲ್ಸೆಟ್ ಲುಂಗಿ ಉಟ್ಕೊಳಕ್ಕೆ ಬರಾಕತ್ತಿದ್ದಿಲ್ಲ. ಎಲ್ಲರೂ ನೋಡಾಕತ್ತಾರ ನನಗೆ. ಆಲ್ಮೋಸ್ಟ್ ಒಂದು 8ರಿಂದ 10 ಸಲ ಪೂರ ಲುಂಗಿ ತೆಗ್ದೀನಿ, ಲುಂಗಿ ಹಾಕೊಂಡು ಹಾಕ್ತೀನಿ. ಆ್ಯಂಡ್ ಹಿಂಗೆ ಆಗ್ಬಿಡ್ತೈತ್ರಿಪ್ಪ ಫ್ಯಾಮಿಲಿ. ಆ್ಯಂಡ್ 11 ಗಂಟೆಗೇನೋ ಪ್ರಸಾದ ಐತಂತೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಲುಂಗಿ ಹಿಂಗೆ ಹಾಕೊಂಡೆ. ನಾನು ವಿಜಯಕ್ಕೆ ತೋರಿಸಿದ್ದೆ ವಿಡಿಯೋ ಕಾಲ್ ಹಚ್ಚಿ. ಅವೇನಂತಂದ್ರೆ ವೆಲ್ಕೋರ್ದು ಇರ್ತದಲ್ಲ ರಾಮರಾಜ್ ಇತ್ತು, ಅದನ್ನು ಹಾಕೊಂಡೇನಂತಂದ. ಬಟ್ ಹಂಗೆ ಹಾಕೊಂಡಿಲ್ರಿ ನಾ, ಭಾಳ ಡೇಂಜರ್. ಆ್ಯಂಡ್ ಬರ್ರಿ ಇಲ್ಲೆಲ್ರಿ ಇಟ್ಟು ತೋರ್ಸಲ್ಲ ನಿಮ್ಗೆ ಹೆಂಗೆ ಕಾಣತೈತಂತ ನೋಡೋಣ. ಬರ್ರಿ ಹೆಂಗೆ ಕಾಣ್ತೈತೆ ತೋರ್ಸೇನಂತೆ. मेरे चौखट पे चल के आज चारों धाम आए हैं, बजाओ. ಹಚ್ಚಿ ಹೋಗ್ಲಿ. ಎಷ್ಟು ಕೊಡ್ಲಿ? 5 ರೂಪಾಯಿ. 5 ರೂಪಾಯಿ.
ಆ್ಯಂಡ್ ಫ್ಯಾಮ್ಲಿ ಇದನ್ನು ದಂಧ ಹತ್ತಿಸ್ಕೊಂಡೈತಿ. ಒಂದು ಮಮ್ಮಿಯಲ್ಲೇ ನೀಡ್ ಯಾರಿಗೈತಿ ಅವ್ರಿಗೆ ಕೊಡು ಅಂತಂದಿದ್ರು. ಗೋವಿಂದ ಏನು ಕಲಿಯಾಕತಿ? 5 ರೂಪಾಯಿ ಅಲ್ಲ, ಅಭ್ಯಾಸ. ಕನ್ನಡ ಇಲ್ಲ. 15 minutes later. ಆ್ಯಂಡ್ ಫ್ಯಾಮ್ಲಿ ಏನ್ರಿಪ್ಪ ಅಂತಂದ್ರೆ ನೋಡ್ಬೋದು ಇಲ್ಲಿ ಮೊನ್ನೆ ಸಲ ಬಂದಾಗ ಮೋಸ್ಟ್ಲಿ ನಾವು 11 ಗಂಟೆ ಬಂದಿದ್ದಲ್ಲ, ಜಾಸ್ತಿ ಜನ ಇದ್ದರೆ. ಆ್ಯಂಡ್ ಹೊಳಿಗೆ ಹೋಗೋಣ, ಹೊಳಿಗೆ ಹೋಗಿ ಕಾಲದ್ದು ತೊಳ್ಕೊಂಡು ನಮಗೆ ಪೂರ ಹಾಕೊಂಡ ಕಲ್ಲು, ಪೂರ ಅಂದ್ರೆ ಪೂರ ಹಾಕೊಂಡ ಕಲ್ಲು ಐತೆ ನೋಡಿ. ಫುಲ್ ಹಿಂಗೆ ಅಂದ್ರೆ ಅದು ವಾಟರ್ ಇರೋಷನ್ ಇರ್ತೈತಲ್ಲ, ನೀರು ಹರಿದು ಬೇವಿನೆಸ್ ಹೆಂಗೆ ಬಂದೈತೆ ನೋಡ್ರಿ ಇಲ್ಲಿಂದ ಇಲ್ಲಿ. ಬಟ್ ಭಾಳ ಹೊಲಸು ಮಾಡ್ಯಾರಿಪ್ಪ ಜನ. ಅರ್ಬಿ ಗಿರ್ಬಿ ಎಲ್ಲ ತೆಗೆದು ಇಲ್ಲೇ ಹೋಗಿದಾರೆ. ಹಿಂಗಾತಂದ್ರೆ ಹೆಂಗಂತ ಬರ್ರಿ ಕಾಲು ತೊಳ್ಕೊಳ್ಳೋಣ ಅಂತ. ಒಬ್ಬ ಬಂದೇನಿಲ್ಲ, ಏನೋ ಬೇರೆ ಅನ್ಸಕತ್ ಬಿಟ್ಟೈತೆ ನನಗೆ. ಅದ್ರ ಮೈಕೈ ಭಾಳ ನೋವಾತೈತೆ, ಯಾಕಂದ್ರೆ ಬಸ್ ಒಳಗೆ ಕರೆಕ್ಟ್ ನಿದ್ದೆ ಆಗಿಲ್ಲ ನನಗೆ. ದ್ಯಾಟ್ಸ್ ದ ರೀಸನ್. ನೀರೇನೋ ಕಡಿಮೆ ಆದಾಗ ಅನ್ಸಾತೈತೆ ಮನೆ ಸ್ಕಿನ್ನ. ಫ್ಯಾಮ್ಲಿ ನೀರು ಭಾಳ ಹೊಲಸು ಐತ್ರಿಪ್ಪ, ಹೆಂಗೆ ಶುಗ್ಲನ ಅದ್ರಾಗ ಏನೇನೇನೇನೇನೋ ಚಲ್ಲಾಡ್ಯಾರಿಪ್ಪ ಇಲ್ಲಿಂದ ಅಲ್ಲೇ, ಅಲ್ಲಿಂದ ಇಲ್ಲೇ ಸುಮ್ಮ ಕಾಲೇಜ್ ತೊಳ್ಕೊಂಡು ಹೋಗ್ಬಿಡು. ಯಪ್ಪ ದೇವ್ರೆ, ಕಾಪಾಡಪ್ಪ ದೇವ್ರೆ. ಬರೀ ಫ್ಯಾಮ್ಲಿ ಲೆಟ್ಸ್ ಗೋ. ಜಸ್ಟ್ ಎಷ್ಟು ಗಂಟೆ ಆಗೈತ್ರಿಪ್ಪ ಅಂತಂದ್ರೆ 8 ಗಂಟೆ ಸುಮಾರನ ಆಗೈತಿ. 11 ಗಂಟೆಗೇನೋ ಪ್ರಸಾದ ಐತಂತ. ಹೋದ ಸಲ ಪ್ರಸಾದ ಮಾಡೋಕ್ಕಾಗಲಿಲ್ಲ. ಹೋಪ್ ದಿಸ್ ಟೈಮರ್ ಏನಾರ ಪ್ರಸಾದ ಸಿಗಬಹುದು ಅಂತಂದು ಇದೈತಿ. ಆ್ಯಂಡ್ ಆಮ್ಯಾಗ ರೀಲ್ಸ್ ಒಳಗದು ನೋಡಾತಿದ್ದೆ, ಬರೀ ಅವು ರೀಲ್ಸ್ ಬರತ್ತಾವ. ಆ್ಯಂಡ್ ಗುಡಿ ಹಿಂಭಾಗ ಐತಿಲ್ರಿ, ಅಲ್ಲೇ ಲಾಕರ್ ಐತಿ. ಆ ಲಾಕರ್ 100 ರೂಪಾಯಿ ಕೊಟ್ಟರೆ ಐತಿ, ಬಟ್ ಕ್ಲೀನ್ ಐತಿ, ಅಷ್ಟು ಏನು ಹೊಲಸಿಲ್ಲ. ಆ್ಯಂಡ್ ನೀವು ಬರ್ಬೇಕಂದ್ರೆ ಇಲ್ಲಿ ಬರೋಕೆ ಆಗಂಗಿಲ್ರಿಪ್ಪ. ರಾಯರಿಗೆ ನಿಮ್ಗೆ ನೋಡ್ಬೇಕು ಅನ್ಸಿದಾಗ ಅಷ್ಟೇ ಬರೋಕಾಕೈತಂತಿಲ್ಲ. ಆ್ಯಂಡ್ ಐ ಅಗ್ರಿ ವಿತ್ ದ್ಯಾಟ್. ಅಲ್ಲಿಂದ ಬಂದಿಲ್ಲಿ ಹೊಳೆ ಐತಲ್ರಿ, ಇಲ್ಲಿ ನೀರೊಳಗೆ ಕೈ ಕಾಲು ತೊಳ್ಕೊಂಡು ಫಸ್ಟಿಗೆ ದೇವ್ರ ದರ್ಶನ ಮಾಡಿದ್ವಿ. ಕಾಯಿಗೆ 100 ರೂಪಾಯಿ ಬಿದ್ದೈತಿ. ಆ್ಯಂಡ್ ಉದ್ದಿನ ಕಡ್ಡಿ, ಪ್ರಸಾದ, 2 ತೆಂಗಿನಕಾಯಿ ಒಡ್ಸಾಕಲ್ಲೇ ಬೋರ್ಡ್ ಹಾಕ್ಯಾರ, ರೊಕ್ಕ ಕೊಡೋಕೋಬೇಡ್ರಿ, ರೊಕ್ಕ ತೊಗೊಳೋದಿಲ್ಲ ಅಂತ. ಬಟ್ ಅವ್ರು ರೊಕ್ಕ ತೊಗೊಂತಾರೆ. ಏನು ಮಾಡಿದ್ರಿ, ಕಾಯಿ ಒಡ್ಸ್ಕೊಂಡೈತಿ. ಎಲ್ಲಕ್ಕಿಂತ ಫಸ್ಟಿಗೆ ಏನ್ರಿಪ್ಪ ಅಂತಂದ್ರೆ ಇಲ್ಲಿ ಮಂಚಾಳಮ್ಮ ಸನ್ನಿಧಿ ಅಂತ ಐತಿ. ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಒಳಗೆ ಹೋಗ್ಬೇಕು. ಬರ್ರಿ ದರ್ಶನ ಮಾಡ್ಕೊಂಡೈತ್ರಿಪ್ಪ ಫ್ಯಾಮ್ಲಿ ಮಸ್ತ್. जय हनुमान ज्ञान गुण सागर, जय कपीस तिहु लोक उजागर. ಏನ್ರಿಪ್ಪ ಅಂತಂದ್ರೆ ಒಟ್ಟು 4 ದಿಕ್ಕದಾವ. 4 ದಿಕ್ಕದಾಗ ಒಂದೊಂದು ದೇವ್ರು ಅದಾರೆ. ಆಮ್ಯಾಗ ಟೋಟಲ್ ಏನರ ಪ್ರದಕ್ಷಿಣೆ ಹಾಕೋ ಟೈಮ್ನಾಗ 8 ದಿಕ್ಕಿಗೆ ನಮಸ್ಕಾರ ಮಾಡ್ಬೇಕಂತೆ. ಲೈಕ್ 1 2 3 4. ಆಮೇಲೆ ಅಲ್ಲಿ ಏನು ಎಡ್ಜ್ ಕಾಣ್ತೈತಲ್ರಿ, ಅದು ಇಲ್ಲಿ ಪೂರ ಎಂಡ್ ಕಾಣ್ತೈತಲ್ರಿ ಫ್ಯಾಮ್ಲಿ, ಇತ್ತ ಸೈಡ್ ಅಲ್ಲೂ ಪ್ರದಕ್ಷಿಣೆ ಹಾಕ್ಬೇಕು. ಹಿಂಗೆ ಅಡ್ಡ ಹಿಂಗದು ಹಾಕ್ಬೇಕಂತ. ಟೋಟಲ್ 8 ದಿಕ್ಕಿಗೆ ಹಾಕ್ಬೇಕಂತ್ರಿ. ಏನು ಫ್ಯಾಮ್ಲಿ ಏನ್ರಿಪ್ಪ ಅಂತಂದ್ರೆ ಈ ಏನಂತಾರೆ ಅಂತ ಮಂತ್ರಾಕ್ಷತೆ ಅಂತಾರೆ. ಇದು ನಮ್ಗೆ ಎಲ್ಲರಿಗೂ ಸಿಗೋಂಗಿಲ್ಲ. ಇದು ಮಂತ್ರಾಕ್ಷತೆ ಏನೈತಲ್ರಿಪ್ಪ ಫ್ಯಾಮ್ಲಿ, ಸ್ವಲ್ಪ ತಿನ್ಬೇಕು. ಅಂದರೆ ಯಾವುದೋ ಅನಾರೋಗ್ಯ ಇತ್ತಂದ್ರೂ ಕಾಯಿಲೆ ವಾಸಿ ಆಕೈತಂತಾರೆ. ನಮಗೆ ಸ್ವಲ್ಪ ತಲೆ ಮ್ಯಾಗ ಹಾಕೋಬೇಕು, ಬಿಳಿಸ್ಬಾರ್ದ್ರಿ. ಯಾಕೆ ಅನ್ನಪೂರ್ಣ ಭೋಜನ ಶಾಲಾ ಅಂತಂದು ಇಲ್ಲಿ ಬರ್ಬೇಕ್ರಿ ಪ್ರಸಾದಕ್ಕೆ. ಗುಡಿದ ಲೆಫ್ಟ್ ಸೈಡ್ ಪೂರ ಲೆಫ್ಟ್ ಸ್ಟ್ರೇಟ್ ಎಲ್ಲ ನೋಡ್ಬಾರ್ದು. ಅವ್ರು ಹೇಳ್ತಾರೆ, ಅಲ್ಲಿ ಕೇಳಿದ್ರೆ ಹೇಳ್ತಾರೆ ಯಾರಾದರೂ. ನಾನು ಲಾಕರಿಗೆ ಹೋಗಿದ್ದೆ ನೆಡುನದು. ಬರ್ರಿ ನಿಮ್ಮ ಫ್ಯಾಮ್ಲಿ ಏನ್ರಿಪ್ಪ ಅಂತ ಪ್ರಸಾದಕ್ಕೆ ಟೈಮಿಂಗ್ ಐತ್ರಿ. ಆ್ಯಂಡ್ ಟೈಮಿಂಗ್ ತೋರ್ಸೋಣ ಅಂತ ಬರ್ರಿ. ಮುಂಜಾನೆ ನಾಷ್ಟ ಏನಿರಂಗಿಲ್ಲ ರೀ, ಮಧ್ಯಾಹ್ನ ಊಟಕ್ಕೆ ಇರ್ತೈತಿ. 11 ಗಂಟೆ ಮುಂಜಾನೆಯಿಂದ ಮಧ್ಯಾಹ್ನ 2 ಗಂಟೆ ಮಟ್ಟ ಇರ್ತೈತಿ ಪ್ರಸಾದ. ಆಮ್ಯಾಗ ರಾತ್ರಿ 7:30ರಿಂದ ರಾತ್ರಿ 9 ಮಟ್ಟ ಪ್ರಸಾದ. ಮಳೆ ಹನಿಯಲಿ ಮಂದ ಹೂವೆ, ಆ ಸೊಬಗಲಿ ಮರೆತೆ ಹೋದೆನು. ಏನ್ರಿಪ್ಪ ಅಂತಂದ್ರೆ ನಾ ಎಲ್ಲಿ ಹೊಂಟಿದ್ದೇನೆ ಅಂತ ಹೊಳಿ ಹೊಂಟಿದ್ದೆ. ಬಟ್ ಒಮ್ಮೆ ಪ್ರಸಾದ ಚಾಲು ಆಗೈತೆ, ಅದ್ರ ಸಂಬಂಧ ಪ್ರಸಾದಕ್ಕೆ ಹೊಂಟೆ. 11 ಗಂಟೆ ಅಂದಿದ್ರು, ಬಟ್ ಆಲ್ರೆಡಿ ಜನ ಹೊಂಟಾರೆ. ಇನ್ನು ಪ್ರಸಾದಕ್ಕೆ ಲೈನ್ ಕಮ್ಮಿ ಐತಿ, ಬಡಕ್ನ ಹೋಗ್ಬಿಡೋಣ ಅಂತ. ಇನ್ನೊಂದು ಅರ್ಧ ತಾಸು ಐತಿ. ನಾವು ಹೊಳಿಗೆ ಹೋಗ್ಬೇಕಂತ ಮಾಡಿದ್ದೆ, ಬಟ್ ರಾಯರು ಪ್ರಸಾದ ಮಾಡಿ ಹೋಗಂತಂದರೆ ಮತ್ತೆ ತಗೊಬಂದ್ಬಿಟ್ವಿ. ಅದರ ಹೋದ ಸಲ ಬಂದಾಗ ಪ್ರಸಾದ ಮಾಡಿದ್ದಿಲ್ಲ, ಮನಸ್ಸು ಭಾಳ ಹಳಾಳಿ ಅನ್ಸತ್ತಿತ್ತು. ಬಟ್ ಈ ಸಲ ಪ್ರಸಾದ ಮಾಡತ್ತೀನಿ. ಅದು ಫೀಲ ಖುಷಿ ಪುಣ್ಯ ಅನ್ಸತ್ತೆ. ಒಬ್ಬ ಬಂದೇನ್ರಿ ನಾನು, ನಮ್ಮ ಮನೆ ಒಳಗೆ ಹೆದರಿ ಬಿಟ್ಟಾರ, ಒಬ್ಬ ಹೆಂಗೆ ಹೋಗ್ಕ ನೀವು ಅಂತಂದೆ. ನೋಡಿರಿ, ಇನ್ ಕೇಸ್ ಮಮ್ಮಿ ಪಪ್ಪ ನೋಡತ್ತೀರ ಅಂತಂದ್ರೆ ಒಬ್ಬ ಬಂದೆ. ನಾವು ಒಬ್ಬ ಇಂಡಿಪೆಂಡೆಂಟಾಗಿ ಯಾರ ಜೊತೆನೂ ಒಂದಿಲ್ಲ, ಒಬ್ಬ ಬಂದೇನ್ರಿ. ಒಂದು ಟೈಪ್ ಏನೋ ಬೇರೆ ಫೀಲು. ಒಬ್ಬ ಬರೋದ್ರಿಂದ ಭಾಳ ಎಂಜಾಯ್ಮೆಂಟ್ ಅಲ್ರಿ, ಏನೋ ಪೀಸ್ ಅನಿಸ್ತೈತಿ. ಮಂದಿ ಜೊತೆ ಬಂದು ಹುಯಿ ಮಜಾ ಬರೋದಿಲ್ಲ ಅದು. ಯಾಕೋ ಫಸ್ಟ್ ಟೈಮ್ ಸೋಲೋ ಬಂದಿಲ್ಲ, ಏನೋ ಖುಷಿ ಆಗ್ತದೆ. 15 minutes later. ಕರೆಕ್ಟ್ 11 ಗಂಟೆ ಆಯ್ತು ರೀ. ಪ್ರಸಾದಕ್ಕೆ ಓಪನ್ ಆತ ಕ್ಯೂ. ಬಡಕ್ನ ಹೋಗೋಣ ಪ್ರಸಾದ ಮಾಡೋಣ ಅಂತ. ನನ್ನ ಫ್ಯಾಮ್ಲಿ ಈ ಪ್ರಸಾದ ಸಂಬಂಧ ಎಷ್ಟು ಬಡ್ದಾಡೇನ್ರಿಪ್ಪ ಅಂತಂದ್ರೆ ನನಗೆ ಗೊತ್ತೈತಿ. ಅಷ್ಟು ಬಡ್ದಾಡಿದೆ. ಆ್ಯಂಡ್ ಫೈನಲಿ ಡ್ರೀಮ್ ಕಮ್ ಟ್ರೂ.
2,000 years later. ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ಏನಾತ್ರಿಪ್ಪ ಅಂತಂದ್ರೆ ಪ್ರಸಾದ ಮಾಡ್ಕೊಂಬಂದೆ. ಎಷ್ಟು ಗಂಟೆಗೆ ಹೋಗಿದ್ದಾರಿಪ್ಪ ಅಂತ ಆಲ್ಮೋಸ್ಟ್ 10:40 ಆಗಿತ್ತು ಅನಿಸತ್ತೆ. ನಾ ಅಲ್ಲಿ ಹೋಗಿ 10:40 ಅಲ್ರಿ 10:20 10:30 ಆಗಿತ್ತು ಅನಿಸುತ್ತೆ. ಆಲ್ಮೋಸ್ಟ್ 10:25 ಆಗಿತ್ತೆ. ಅನ್ನ ಪ್ರಸಾದ ಕಡೆ ಹೋಗಿ ಕುಂತಾಗ ನಾವು. ಆ್ಯಂಡ್ ಆಲ್ಮೋಸ್ಟ್ ಎಷ್ಟು ಗಂಟೆಗೆ ಒಳಗೆ ಹೋದಿರಪ್ಪ 11 ಗಂಟೆಗೆ ಹೋದಿವಿ. 11:30 ಊಟ ಎಲ್ಲ ಮುಗೀತು ನಮ್ದು. ಪ್ರಸಾದ ಆತ ಭಾಳ ಖುಷಿ ಅನ್ಸಕತ್ತೈತಿ. ಅದ್ರ ಜೊತೆ ಏನ್ರಿಪ್ಪ ಫ್ಯಾಮಿಲಿ ಅಂತ ಈಗ ಹೊರಗೆ ಬಂದ್ಕೊಳ್ಳಿ ಏನಂತಾರೆ 5 ದೇವ್ರು ತೋರಿಸ್ತಾರಂತ, 5 ದೇವಸ್ಥಾನ ಅಡ್ಡಾಡಿಸ್ತಾರಂತ. ಪರ್ ಹೆಡ್ 150 ರೂಪೀಸ್ ಅಂತ. ನೋಡ್ರಿ ಇಲ್ಲೇ ಕುಂತ ಏನು ಮಾಡೋದು ಮಸ್ತ್ ಎಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ. ಸ್ಟೇ ಟ್ಯೂನ್ ಆಗಿರಿ. ಪವರ್ ಬ್ಯಾಂಕ್ ತೊಗೊಂಬರಕ್ಕೆ ಹೊಂಟೇನಿ. ಲೆಟ್ಸ್ ಗೋ. ಕಂಡೆ ಕಂಡೆ ಮಳೆ ಹನಿಯಲಿ ಮಂದ ಹೂವೆ ಆ ಸೊಬಗಲಿ ಮರೆತೆ ಹೋದೆನು ನನ್ನನೆ ನಾನು. ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗೆಲ್ಲ ಬಂದೇವ್ರಿಪ್ಪ ಅಂತಂದ್ರೆ ರೀಲ್ಸ್ ಒಳಗೆ ನೋಡತ್ತಿದ್ವಿ. ಬಟ್ ಫೈನಲಿ ಬಂದೈತಿ ಶ್ರೀ ಅಭಯ ಆಂಜನೇಯ ದೇವಸ್ಥಾನ. ನೋಡ್ಬೋದಿಲ್ಲ ಆಂಜನೇಯನ ಮೂರ್ತಿ ನೋಡ್ರಿ ಅಲ್ಲಿ. ಆ್ಯಂಡ್ ಇಲ್ಲಿ ನೋಡ್ಬೋದ್ರಿ ಫ್ಯಾಮಿಲಿ ಆಂಜನೇಯನ ಮೂರ್ತಿ ಫುಲ್ ಮಸ್ತ್ ಅಂದ್ರೆ ಮಸ್ತ್. ಏನೋ ಒಂದು ಟೈಪ್ ಬೇರೆನ ಪೀಸ್. रामदूत अतुलित बलधामा अंजनी पुत्र पवन सुत नामा महावीर विक्रम बजरंगी कुमति निवार सुमति के संगी कंचन वरन विराज सुवेसा. ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗೆಲ್ಲ ಬಂದೇವ್ರಿ ಅಂತ ಪಂಚಮುಖಿ ಆಂಜನೇಯನ ದೇವಸ್ಥಾನ. ಆ್ಯಂಡ್ ಇವತ್ತು ಅಮಾವಾಸ್ಯೆ ಐತಲ್ರಿ, ಫುಲ್ ಹೆವಿ ರಶ್ ಐತಿ. ಅದ್ರ ಜೊತೆಗೆ ಬ್ಲಾಗ್ ಮಾಡೋದು ಒಂದು ವಜ್ ಐತಿ. ಆ್ಯಂಡ್ ಅಲ್ಲೊಂದು ಮಸ್ತ್ ಒಂದು ಸ್ಟೋರಿ ಐತ್ರಿ. ಅದನ್ನು ಎದ್ರೊಳಗೆ ನೋಡಿದ್ದೀರಿಪ್ಪ ಅಂತ ಯೂಟ್ಯೂಬ್ ಒಳಗೆ ನೋಡಿದ್ದೆ. ಆ್ಯಂಡ್ ತೋರ್ಸೋಣ ಬರ್ರಿ ಅದೇನದು ಪುಷ್ಪಕ ವಿಮಾನ ಐತಂತ. ಪಂಚಮುಖಿ ಆಂಜನೇಯ ದೇವಸ್ಥಾನ ರೀ. ಆ್ಯಂಡ್ 5 ಮುಖ ಅದಾವಂತ್ರಿ ಹನುಮಪ್ಪನು. ಆ್ಯಂಡ್ ಗುಡಿಯಿಂದ ಹಂಗೆ ಸೀದಾ ಹತ್ತಿ ಇಳಿದ್ಬಿಟ್ರೆ ಮುಗಿದೋಗಿತ್ತು ಮಾಡಿದ್ನಿ. ಬಟ್ ಈ ಕಡೆಯಿಂದ ಸೈಡಿಂದ ಹಾಶ್ ಹಿಂಗೆ ಸುತ್ತ ಹೊಡೆದು ಹೋಗ್ಬೇಕಂತ್ರಿ. ಆ್ಯಂಡ್ ಏನ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಇಲ್ಲಿ ಪುಷ್ಪಕ ವಿಮಾನ ಐತಂತ. ರಾಯರ ಧ್ಯಾನ ಮಾಡೋ ಟೈಮ್ನಾಗ ಏನಾಗಿರ್ತೈತ್ರಿ ಅಂತ ಹನುಮಪ್ಪ ಬಂದಿರ್ತಾನಂತ ಮ್ಯಾಗ. ಆ ಹನುಮಪ್ಪ ದರ್ಶನ ಕೊಟ್ಟಿರ್ತಾನಂತ ರಾಯರಿಗೆ. ಅವ್ರ ರಾಯರ ಕಲ್ಲು ಮ್ಯಾಗ ಅದನ್ನು ಚಿತ್ರ ಮಾಡಿರ್ತಾರೆ. ಮ್ಯಾಗ ಇದು ತೆಲುಗುಂಬ ಇಲ್ಲೇ ಹಾಸಿಗೆ ಅದು. ಇದ್ರ ಮ್ಯಾಗ ಆರಾಮ ಮಾಡ್ತಿದ್ರಂತೆ. ಯಾರಿಪ್ಪ ಅಂತ ಹನುಮಪ್ಪ ಅವ್ರ. ಇಲ್ಲೇನು ತೆಲುಗುಂಬ ಕಾಣಕತ್ತೈತಲ್ರಿ, ಇದು ಮ್ಯಾಗಿಂದ ಇದು ಬೆಡ್, ಇದು ತೆಲುಗುಂಬ ನೋಡ್ರಿ ಎಷ್ಟು ದೊಡ್ಡದೈತಿ. ಹಾಸಿಗೆ ಮತ್ತು ದಿಂಬು ಹನುಮಪ್ಪ ಅವರ ಇಲ್ಲೇ ವಿಶ್ರಾಂತಿ ಪಡಿತಿದ್ರಂತೆ. ಪಡಿತಿದ್ರಂತೆ ಇಲ್ಲೇ ಐತೆ ನೋಡ್ರಿ. ಆ ಬೆಡ್ ಹೆಡ್ ಪಿಲ್ಲೋ ಹಾಸಿಗೆ ಮತ್ತು ದಿಂಬು ಎಷ್ಟು ದೊಡ್ಡದೈತಿ ನೋಡ್ರಿ ಫ್ಯಾಮಿಲಿ. ಅದರ ಇಷ್ಟು ತುಕಡಿನೂ ಇಲ್ಲ. ನಾವು ಫುಲ್ ಪಾಳೆ ದೊಡ್ಡದೈತ್ರಿ. ಇಲ್ಲೂ ಬಡಕ್ನ ಬರ್ರಿ ಅಮಾವಾಸ್ಯೆ ಎಲ್ಲ ದರ್ಶನ ಮಾಡೋಣಂತ. years later. ಏನ್ರಿಪ್ಪ ಅಂತಂದ್ರೆ ಹನುಮಪ್ಪರ ದರ್ಶನ ಆಗೈತಿ. ಆಲ್ಮೋಸ್ಟ್ 1.5 ತಾಸು ಕ್ಯೂನಾಗ ನಿಂತಾನೆ ನಾನು. ಇಲ್ಲಿ ಆಟೋದವ್ರು ಬಡ್ಕೊ ಮಾಡಾಕತ್ತಾರ, ಬಡಕ್ನ ಬಾನ್ ಅದಾರ. ಈಗ ನೆಕ್ಸ್ಟ್ ಎಲ್ಲ ಹೋಗೋದು ಗೊತ್ತಿಲ್ಲ. ಲಕ್ಷ್ಮೀ ಗುಡಿ ಅನ್ನೋ ಇನ್ನೊಂದು ದೇವ್ರ ಗುಡಿ ಇತ್ತು, ಇಲ್ಲಿ ಮಿಸ್ ಆಗ್ತದೆ. ಲೇಟ್ ಆಗೈತಿಪ್ಪ. ಲೆಟ್ಸ್ ಗೋ ಫ್ಯಾಮಿಲಿ. ಪಾಪ 150 ರೂಪಾಯಿಗೆ ಇಷ್ಟು ಕರ್ಕೊಂಬಂದಿದ್ದ ದೊಡ್ಡದಣ್ಣವನ. ಅದರ ಬಿಸಿಲಾಗ ಮುಂದೆ ಕುಂತು ಬಿಟ್ಟೇನ್ರಿಪ್ಪ ನಾನು. ನನಗೆ ಹತ್ತು ಬಿಟ್ಟೆ ಮೊದ್ಲ ಕರಗ ಇನ್ನಡ್ ಕರಗತ್ತೇನೆ. कानन कुंडल कुंचित केसा हाथ वज्र और ध्वजा बिराजे कांधे मूंज जनेऊ साजे. ಫ್ಯಾಮಿಲಿ ಹೇಳತ್ತೇನಲ್ರಿ ಭಾಳ ಖರಾಬ್ ನಿದ್ದೆ ಬರತೈತೆ ನನಗೆ, ಭಾಳ ಖರಾಬ್. ಬೃಂದಾವನ. ಆ್ಯಂಡ್ ಫೈನಲಿ ಬೃಂದಾವನಕ್ಕೆ ಬಂದೇವೆ ನಾವು. शंकर सुवन केसरी नंदन तेज प्रताप महाजगबंदन. ಫ್ಯಾಮಿಲಿ ಇಲ್ಲೈತ್ರಿ ತುಂಗಭದ್ರಾ ನದಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಅಲ್ಲೇ ಅಜ್ಜಾರ್ದ ರಾಯರು ಇಲ್ಲಿ 13 ವರ್ಷ ತಪಸ್ ಮಾಡಿದ್ರಂತ ರಾಯರ. ಅಪ್ಪಣಾಚಾರ್ಯರವ್ರ ಏಕಶಿಲ್ಪ ಒಳಗೆ ಇದನ್ನು ಕೆತ್ತನೆ ಮಾಡ್ಸ್ಯಾರಂತೆ. ಆ್ಯಂಡ್ ಭಾಳ ದೊಡ್ಡ ಸ್ಟೋರಿ ಐತ್ರಿ ಫ್ಯಾಮಿಲಿ. ಇದನ್ನು ದಾಡಕ್ಕೆ ಹೋಗಿ ಹೇಳ್ತಾನೆ ಅಂತೀನಿ. ಆ್ಯಂಡ್ ಬರೀ ಸ್ಟೇಟಿವ್ನಾಗಿರಿ ಫ್ಯಾಮಿಲಿ. ಬೃಂದಾವನಕ್ಕೆ ಹೋಗಿದ್ವಿ. ಈಗಲ್ರಿಪ್ಪ ಅಂತಂದ್ರೆ ಏನ್ರಿಪ್ಪ ಅಂತಂದ್ರೆ ಅಪ್ಪಣಾಚಾರ್ಯರವ್ರ ಮನೀರಿ ಇದೆ. ಇಲ್ಲೇ ರಾಯರು ಮಲಗಿದ್ರಂತ 13 ವರ್ಷ. ಅವಳಿರದ ಊರಿನಲ್ಲಿ
ನೆಲೆಸಿರುವೆ ಕಣ್ಣಲ್ಲಿ ಕನಸುಗಳ ಕೂಡಿಡುವೆ ಈ ರೀತಿ ಬದಲಿಸಿ ನನ್ನನ್ನು ಈಗ ಎಲ್ಲಿ ಹೋದೆ. ಫ್ಯಾಮಿಲಿ ಟೋಟಲಿ 5 ಪ್ಲೇಸಸ್ ಅಡ್ಡಾಡಿಸಿದ್ರೆ ಬಟ್ ನಾವು ಹೋಗಿದ್ದು 4 ಪ್ಲೇಸ್. ಯಾಕಂದ್ರೆ ಒಂದು ಪ್ಲೇಸ್ ಓವರ್ ಕ್ರೌಡೆಡ್ ಇತ್ತು, ಹೋಗೋಕ್ಕಾಗಿಲ್ಲ. ಯಾಕಂದ್ರೆ ಕಾಲ್ ಕಾಲೇಜ್ ಕರ್ಯಾಕತ್ತಾರ ಅದ್ರ ಸಂಬಂಧ. ಈಗೆಲ್ಲ ಹೋಗ್ಬೇಕ್ರಿ ಅಂತ ಲಾಕರಿಗೆ ಹೋಗೊಂದು ಅರ್ಧ ತಾಸು ಮಕ್ಕೊಂತನ್ರಿಪ್ಪ. ಬಂದು ಭಾಳ ನೋವಾತೈತೆ ನನಗೆ. ಈಗ ಭಾಳ ಖುಷಿ ಅನ್ನಿಸ್ತೀವಲ್ಲ ನೋಡಿ. ಆಮೇಲೆ ರಾಯರು ಎಲ್ಲಿ ಮಲ್ಕೊಂತಿದ್ರ 13 ವರ್ಷ ಆದ ಮನೆಯೊಳಗೆ ಮಲಗ್ತಿದ್ರ ಅಂತ ಅವೆಲ್ಲ ನೋಡಿ ಖುಷಿ ಅನ್ನಿಸ್ತು. ಮಾತಲ್ಲಿ ಹೇಳೋದೆಲ್ಲ ನಿನ್ನ ರೂಪ ಲಾವಣ್ಯ, ನನ್ನ ಹಾಡು ಸಾಲೋದಿಲ್ಲ. ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಮಸ್ತ್ ವಾಪಸ್ ಬಂದು ರೂಮಿಗೆ ಬಂದು ಸ್ವಲ್ಪ ಹೊತ್ತು ಮಕ್ಕೊಂಡಿತ್ತಿಂದ ಸ್ವಲ್ಪ ಹಿಂಗೆ ಕಣ್ಣು ಹಚ್ಚಿತ್ತೆ. ಫುಲ್ ಜೋರು ನಿದ್ದೆ ಹತ್ತಿ ಬಿಟ್ಟೈತಿ. ಅರ್ಧ ತಾಸು ಮಕ್ಕೊಂಬಿಟ್ಟೇನಿ. 10 ನಿಮಿಷ ಅಲಾರಾಮ್ ಇಟ್ಟೇನಿ. ಅರ್ಧ ತಾಸು ಮಕ್ಕೊಂಬಿಟ್ಟೇನಿ. ಪುಣ್ಯಾಕೆ ಅರ್ಧ ತಾಸಕ್ಕೂ ಸಟ್ಟನೆ ಎಚ್ಚರ ಆತ. ಬ್ಯಾಡ ಬೈ ಮಕ್ಕೊಂಡೆ ಪಿಕ್ಚರ್ ಆಕೈತಿ ಅಂತ 4:25 ಆಗಿತ್ತು. ಬಡ ಮಕ್ಕ ಅದು ತೊಗೊಂಡೆ. ಸೆಕೆಂಡ್ ಟೈಮ್ ದರ್ಶನ ಮಾಡಾಕೊಂಡೇನಿ. ಮುಂಜಾನೆ ಲುಂಗಿ ಪಂಜಿ ಲುಂಗಿದು ಹಾಕೊಂಡಿದ್ದೆ. ಆ್ಯಂಡ್ ಈಗ ಜೀನ್ಸ್ ಪ್ಯಾಂಟ್ ಮತ್ತು ಇದ್ರ ಮ್ಯಾಗ ಅಂಗಿ ಮ್ಯಾಗ ಹೊಂಟೇನಿ. ಅಂಗಿ ತೆಗಿಬೇಕಲ್ಲೇ. ಅಂಗಿ ತೆಗೆದು ದರ್ಶನ ಅದು ಮಾಡ್ಕೊಂಬರೋಣಂತೆ. मेरे चौखट पे चल के आज चारों धाम आए हैं, बजाओ ढोल स्वागत में, मेरे घर राम आए हैं, कथा सबरी की जैसे जुड़ गई मेरी कहानी. ನನ್ನ ಕಡೆ ಚೇಂಜ್ ಇಲ್ಲ, ಅವ್ರು ನೋಡ್ರೆ ಚೇಂಜ್ ಇಲ್ಲ ಅನ್ನತ್ತಾರ. ವಿಜಯ್ಗೆ 2 ಬೇಕಾಗಿದ್ದು ಅಂತಾರೆ. ನೀವು 2 ದಾರ ತೊಗೊಂಡೆ. ಇದನ್ನು ಚೇಂಜ್ ಮಾಡಿಸೋ ಸಂಬಂಧ ಗಂಧದ ಪೇಸ್ಟ್ ಆಮೇಲೆ ಅದನ್ನು ತಿಲಕ್ ಹಚ್ಕೊಳಕ್ಕೆ ಏನು ಬರ್ತೈತಲ್ರಿ ಅದನ್ನು ತೊಗೊಂಡೆ ತೋರಿಸಿ ಅಂದ್ರಿ. ಚೇಂಜ್ ಮಾಡಿಸೋ ಇದ್ರ ಸಂಬಂಧ ಇದನ್ನು ತೊಗೊಂಡೇರಿ. ಇಲ್ಲಿ ನೋಡ್ರಿ ಅಷ್ಟಗಂಧ ಚಂದನ್ ಅಂತಂದು ಇದು ಮತ್ತು ಇದನ್ನು ತೊಗೊಂಡೆ. ವಿಜಯ್ ಸಾಮಾನು ತೊಗೊಳಕ್ಕೆ ಹೋದ್ನಿ. ಬಟ್ ಆಮ್ಯಾಗ ಅಲ್ಲಿ ಮುಂದೆ ಅಂಗಡಿ ಒಳಗೂ ಸಿಕ್ಬಿಡ್ತದೆ. ಫೋನ್ಪೇ ಮಾಡಿ ತೊಗೊಂಡೆ ಅದನ್ನೇ. ಬರ್ರಿ ಆಲ್ರೆಡಿ ಟೈಮ್ ಎಷ್ಟಾಗೈತಿ ಅಂತ 5:45 ಆಗೈತಿ. ಬಡಗನ ರೂಮದು ಚೆಕ್ಔಟ್ ಮಾಡೋಣ. ಚೀಟಿ ಗಿಟಿ ಕೊಡೋಣ. ಸೀದಾ ವಾಪಸ್ ಬ್ಯಾಗ್ ಹಾಕೊಂಡು ಬಸ್ ಸ್ಟಾಪಿಗೆ ಹೋಗಿ ಒಂದು ಸ್ವಲ್ಪ ಏನಾರ ತಿಂದು ಹತ್ತಿ ಬಿಡೋಣ. ಬಸ್ ಸೇಫ್ಟಿನಾಗಿರ್ತೀನಿ. ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತ ಇನ್ನೊಂದು ನಿಮ್ಗೆ ಏನು ಸಜೆಷನ್ ಕೊಡೋದಿತ್ತು ಅಂದ್ರಿಪ್ಪ, ಯಾರು ಸಿಂಗಲ್ ಬರತ್ತೀರಿ, ಯಾರು ಒಬ್ಬರ ಬರತ್ತೀರಲ್ರಿ, ಅವ್ರಿಗೆ ಇದು ಲಾಕರ್ ಫೆಸಿಲಿಟಿ ಭಾಳ ಹೇಳಿಸಿ ಮಾಡಿಸಿದಂಗೆ. $100 ಕೊಡೋದ್ರಿ. $100 ಒಳಗೆ ನಿಮ್ಮ ಲಗೇಜ್ ಅದು ಇಡ್ಬೋದು. ನೀವು ಇಲ್ಲೇ ಸ್ನಾನ ಮಾಡೋಕೆ ಫೆಸಿಲಿಟಿ ಐತಿ. ಬಟ್ ಅಷ್ಟೊಂದು ಹೈಜಿನಿಕ್ ಭಾಳ ಕ್ಲೀನ್ ಏನಿಲ್ಲ. ಕೈಂಡ್ ಆಫ್ ಕ್ಲೀನ್. ಒಬ್ಬರ ಹುಡುಗರು ಬರುವಂಥದ್ದು ಐತಿ. ಹುಡುಗ್ಯಾರ ಓಕೆ ಫೈನ್ ಚಲ್ತಾ. ಮ್ಯಾನೇಜಬಲ್ ಇದ್ದಿದ್ದು ಹುಡುಗಿ ಇದ್ಲಂದ್ರೆ ಫೈನ್ ರೀ. ಆಕೆ ಫುಲ್ ಹೈಫೈ ಇದ್ಲ ಬೈ ನನಗೆ ಹಂಗಿಲ್ಲ ಬೈ ಹಿಂಗೆ ಇತ್ತಂದ್ರೆ ಇನ್ ಕೇಸ್ ಫ್ಯಾಮ್ಲಿ ಬಂತಂದ್ರೆ ನೀವು ಬೆಟ್ರ್ ಏನ್ರಿಪ್ಪ ಅಂತಂದ್ರೆ ನೀವು ರೂಮ ತೊಗೊಳೋದು ಭಾಳ ಚಲೋ ಅನಿಸ್ತೈತಿ. ಜಾಸ್ತಿ ಜನ ಬಂದಂಗೆ. ನಾವು ಒಬ್ಬ ಬಂದಿದ್ದಲ್ರಿ, ನನಗೆ ಆಪ್ಷನ್ ಇದ್ರಿಕಿಲ್ಲ. ಮತ್ತು ರೂಮ್ ತೊಗೊಂಡ್ರೆ $1,000-2,000 ಏನಂದೇನು ನಾಲ್ ಹೋಗೋದು ಮಲಗೋದು ಅಷ್ಟರಾಗೈತಿ. ಅದ್ರ ಸಂಬಂಧ ಇದೊಂದು ರೀಲ್ ಹೆಂಗೆ ನೋಡಿದ್ದೆ, ಏನು ನೋಡಿದಪ್ಪ ದೇವ್ರೆ ಅಂತ ಅನ್ಕೊಂಡು ಕುಂತಿದ್ದೆ. ರೀಲ್ ಬಂದುಬಿಡ್ತು. ಆ್ಯಂಡ್ ಅಷ್ಟೇ ರೀಪ ಹೇಳೋದು ರಾಯರ್ ಅದಾರ ಅಂತಂದೆ. ಬಟ್ ಸಿಂಗಲ್ ಒಬ್ಬರ ಬರಾತೀರಿ ಅಂತ ಭಾಳ ಬೆಸ್ಟ್. ಆ್ಯಂಡ್ ಎಕ್ಸ್ಪೆನ್ಸ್ ಎಷ್ಟೆಷ್ಟು ಬಂತು, ಏನೇನು ಬಂತು, ಎಷ್ಟೆಷ್ಟು ಖರ್ಚು ಆಗ್ತೇನೆ ಭಾಳ ಏನು ಹೋಗಿಲ್ಲ ಅನ್ಸತಿ. ಎಲ್ಲ ನಿಮ್ಗೆ ದಾಡಕ್ಕೆ ಹೋಗಿ ಸಿಗ್ತಾನಂತೆ ಹೇಳ್ತೇನೆ ನಾನು ನಿಮ್ಗೆ. ಆ್ಯಂಡ್ ಈಗ ಬಡಕ್ನ ಬ್ಯಾಗಿಗೆ ಅದು ತೊಗೊಳೋಣ, ರೊಕ್ಕ ಅದು ಕೊಡೋಣ. ಬರ್ರಿ ಸ್ಟೇ ಟ್ಯೂನ್ ಆಗಿರಿ ಫ್ಯಾಮಿಲಿ. ಇಂಕೆ ಚಾನಲ್ಗೆ ಹೊಸಬ್ರದಿರಪ್ಪ ಅಂತ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಬಿಡೋದು ಮಾತ್ರ ಮರಿಬೇಡ್ರಿ. ಆ್ಯಂಡ್ ಬರ್ರಿ ಇಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಮಂತ್ರಾಲಯ ಅಂತ ಇಲ್ಲೇ ಕೌಂಟ್ರ್ ಐತೆ. ಲಾಕರ್ ಫೆಸಿಲಿಟಿ ಒಳಗೆ ಗುರು ಅನ್ನೋರು ಇರ್ತಾರೆ. ಆ್ಯಂಡ್ ಆಲ್ಮೋಸ್ಟ್ ಹೆಣ್ಮಕ್ಳು ಬಂದಾರ ರೀ ಫ್ಯಾಮ್ಲಿ. ನನಗೆ ಕ್ರಾಕ್ಸ್ ಇಲ್ಲೇ ಇಟ್ಟೋಗೆ ನೋಡ್ರಿ. ನಾ ಇನ್ನು ಮಟ್ಟ ಏನಾಗಿಲ್ಲ. ಚಿಂತಿಸಿ ಸುಯುತ್ತಿದೆ. ಆ್ಯಂಡ್ ಫ್ಯಾಮ್ಲಿ ಏನ್ರಿಪ್ಪ ಅಂತಂದ್ರೆ ದರ್ಶನ ಅದು ಮುಗೀತೆ. ಈಗ ನಮ್ಮ ಪಯಣ ಎಲ್ರಿಪ್ಪ ಅಂತಂದ್ರೆ ವಾಪಸ್ ಧಾರವಾಡ ಕಡೆ. ಆ್ಯಂಡ್ ಎಲ್ಲಕ್ಕಿಂತ ಫಸ್ಟಿಗೆ ಅಲ್ಲಿ ಪ್ರಸಾದ ನೋಡ್ಬೇಕು. ಇನ್ ಕೇಸ್ ಏನರ ಪ್ರಸಾದ ಇತ್ರಿಪ್ಪ ಅಂತಂದ್ರೆ ಮನೆಗೆ ಒಯ್ಯೋಂಥ ಪ್ರಸಾದ ತೊಗೊಂಡೋಗೋಣ. ಭಾಳ ರಶ್ ಇತ್ರಿಪ್ಪ ಅಂತಂದ್ರೆ ಹೆಂಗಿದ್ರು ಮತ್ತು ಸದ್ಯದೊಳಗೆ ಬರೋದೈತಿ. ಆ ಟೈಮ್ನಾಗ ತೊಗೊಂಡು ಹೋಗೋಣ ಅಂತ. ಬಡಕ್ನ ಯಾಕೆ ಬಸ್ ಮಿಸ್ ಆಗಬಾರ್ದು. ಹೊಟ್ಟಿನೂ ಭಾಳ ಆಗೈತೆ. ಒಂದು ಸ್ವಲ್ಪ ಏನ್ರ ತಿನ್ನೋಣ, ತಿಂದು ಬಸ್ಸಿಗೆ ಸದ್ದು ಹೋಗ್ತೀನಿ ಅಂತ ನೋಡ್ರಿಪ್ಪ ಫ್ಯಾಮ್ಲಿ. ತೋಸಿ ಚುಮ್ಮರಿ ಜೊತೆ ಇದು ಖಾರ ಪುಡಿ ಕೊಡ್ತಾರೆ. ಆಮ್ಯಾಗ 2 ಮಿರ್ಚಿ $50. ಫುಲ್ ಡೇಂಜರ್ ಇರ್ತೈತಿ. ತಿಂದು ಒಂದು ಸ್ವಲ್ಪ ಜ್ಯೂಸ್ ಗೀಸ್ ಅದು ತೊಗೊಂಡು 15 minutes later. ಕುಡ್ಕೊಂತ ನಿಂತಿದ್ದೆ. ಅಂಕಲ್ ಏನನ್ನತ್ತಾರ, ಲಾಸ್ಟ್ ಒಂದು ಬಸ್ ಬರ್ತೈತೆ ಅಂತ 7 ಗಂಟೆಗೆ. ಅದ ಬಸ್ ಲಾಸ್ಟ್ ಅಂತ. ಆ ಬಸ್ ಬಿಟ್ಟರೆ ಸೀದಾ ನಾಳೆ ಮುಂಜಾನೆ 4 ಗಂಟೆಗೆ ಅಂತ. ಪುಣ್ಯಕ್ಕೆ ಅವ್ರಿಗೆ ಕೇಳಿದೆ ಅಂತ ಬಾಳೆ ಬಚಾವ್ ನಾನು. ಅಲ್ಲಿ ಬಸ್ ಸ್ಟ್ಯಾಂಡ್ ಐತೆ ಅಂತ ಮುಂದೆ ಹೈದರಾಬಾದ್ ಬಸ್. ಅವ್ರಿಗೆ ರಾಯಚೂರು ಅಂದ್ರೆ ಅವ್ರು ಹೇಳಂಗಿಲ್ಲ ಅಂತ, ಹೈದರಾಬಾದ್ ಅಂತ ಹೇಳ್ಬೇಕಂತ. ಹೋಗಿ ಅದನ್ನು ಹತ್ತಿದ್ರೆ 8:30 ಮುಟ್ಟಿಸ್ತಾನ ಅಂತ ಅಲ್ಲೇ. ಬರೀ ಫ್ಯಾಮ್ಲಿ ಬದಲೇಕ್ಕೆ ಹೋಗಿ ಬಸ್ ಹತ್ತು. ಫ್ಯಾಮ್ಲಿ ಏನ್ರಿಪ್ಪ ಅಂತಂದ್ರೆ ಈಗೆಲ್ಲ ಬಂದೈತ್ರಿ ಅಂತ ಬಸ್ ಸ್ಟ್ಯಾಂಡಿಗೆ. ಹಂಗೆ ಚಹಾ ಕುಡ್ಕೊಂತ ಬಂದೆ. ಆ್ಯಂಡ್ ಇಲ್ಲೇನೋ ಬಸ್ ಬರ್ತೈತೆ ಅಂತದೆ. ಎಕ್ಸಾಕ್ಟ್ ಎಷ್ಟು ಗಂಟೆ ಅಂದರೆ ಟೈಮಿಂಗ್ ಇಲ್ಲ ಅಂತ ಬಸ್ಸಿಂದ. ಯಾವ ಬರ್ತದೆ ಬಿಡ್ತಿಲ್ಲ. ಇನ್ನೊಂದು 5 ನಿಮಿಷ ಬರ್ಬೋದು, 10 ನಿಮಿಷ ಬಿಟ್ಟು ಬರ್ಬೋದು. ಆ್ಯಂಡ್ ಮೇನ್ ಏನ್ರಿಪ್ಪ ಅಂತಂದ್ರೆ 9:17ಕ್ಕೆ ರಾಯಚೂರು ಬಿಡ್ತದೆ ನಮ್ಮ ಬಸ್.
8:30 ಒಳಗಲ್ಲಿ ಮುಟ್ಟಿನಿ ಅಂದ್ರೆ ಭಾಳ ಚಲೋ ಆಕೈತಿ ಆ್ಯಂಡ್ ಹೋಪ್ ಫಾರ್ ದ ಬೆಸ್ಟ್ ಅಂದ್ರಿ. ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತ ಇನ್ ಕೇಸ್ ನೀವು ಮಂತ್ರಾಲಯದಿಂದ ರಾಯಚೂರಿಗೆ ಏನಾರ ಹೊಂಟಿರಿಪ್ಪ ಅಂತಂದ್ರೆ ಬಸ್ಲಿಂತ ಆದಷ್ಟು ಜಲ್ದಿ ಹೋಗಕ್ಕೆ ಟ್ರೈ ಮಾಡಿರಿ. ಯಾಕಂತಂದ್ರೆ ಬಸ್ಸಿನ ಫೆಸಿಲಿಟಿ ಭಾಳ ಕಡಿಮೆ ಐತಿ. ನಮಗೂ ಬಸ್ ಸಿಕ್ಕಿಲ್ಲ, ಟಮ್ನಾಗ ಹೊಂಟೇವ್ರಿ ನಾವು. ರಾಯಚೂರು ಬಸ್ ಸ್ಟಾಪಿಗೆ ಬಂದೇವಿ. ಒಬ್ರು ಅಂಕಲ್ ಪರಿಚಯ ಆದ್ರಲ್ಲಿ ಅವ್ರಿಗೂ ಅರ್ಜೆಂಟ್ ರಾಯಚೂರಿಗೆ ಹೋಗೋದಿತ್ತು. ಅವ್ರು ಕೊಪ್ಪಳಿಗೆ ಹೋಗೋರಿದ್ರೆ, ಕೊಪ್ಪಳಕ್ಕೆ ಹೋಗೋರಿದ್ರೆ ನಾವು ಹುಬ್ಬಳ್ಳಿಗೆ ಹೋಗೋರಿದ್ವಿ. ಮತ್ತೊಂದು ಟಮ್ ಮಾಡ್ಕೊಂಡು, ಯಾಕಂದ್ರೆ ಒಂದೇ ಬಸ್ ಇತ್ತೆ. ಟಮ್ ಮಾಡ್ಕೊಂಡು ಬಡಕ್ನ ಬಂದಿವ್ರಿಪ್ಪ 100 ರೂಪಾಯಿ ಕೊಟ್ಟು. ಅವ್ರು ಚಹಾ ಕುಡಿಸಿದ್ರಿಪ್ಪ ಫಸ್ಟ್ ಟೈಮ್. ಒಬ್ಬರು ಸ್ಟ್ರೇಂಜರ್ ಪರಿಚಯ ಆಗಿ ಒಂದೇ ಬಸ್ನಾಗ ಬಂದು ಫಸ್ಟ್ ಟೈಮ್ ಒಬ್ಬರು ಚಹಾ ಕುಡಿಸ್ಯಾರ ನೋಡ್ರಿ. ಅಂಕಲ್ ಕೊಪ್ಪಳದವ್ರು ಅಂತ. ಇನ್ ಕೇಸ್ ಯಾರಿಗಾರು ಗುರ್ತಿತ್ತು ಅಂದ್ರೆ ಅವ್ರಿಗೆ ವಿಡಿಯೋ ಮುಟ್ಟಿಸ್ಬಿಟ್ರಿ. ಥ್ಯಾಂಕ್ ಯು ಸೊ ಮಚ್ ಅಂಕಲ್. ಒಮ್ಮದ ಮಕ್ಕಳು ಸಡನ್ನಾಗಿ ಫ್ರೆಂಡ್ಶಿಪ್ ಆಗ್ಬಿಡ್ತೀರಿ. ಆಟೋ ಪಾರ್ಟ್ನರ್ಸ್ ಆದ್ವಿ. ಆ್ಯಂಡ್ ನಾವು ಮೊನ್ನೆ ಬಂದಿದ್ದು ಐ ಗೆಸ್ ನೀನೇ ಬಂದಿದ್ದು ಬಸ್ ಇದು ಅನಿಸೈತ್ರಿಪ್ಪ. ಗಡ ಮೋಸ್ಟ್ಲಿ ಈಗ ವಾಪಸ್ ಇದು ಹೋಗ್ತೈತೆ ಅನ್ಸೈತೆ ಬಸ್. ಬಟ್ ಇನ್ನೂ ಅವ್ರದ್ದೇನು ಮೆಸೇಜ್ ಬಂದಿಲ್ಲ. ಅಂಕಲ್ ಇಲ್ಲೇ ಏನೋ ತೊಗೊಂಬರ್ತೀನಿ ಅಂತಂದು ಹೋಗ್ಯಾರೆ. ಆ್ಯಂಡ್ 5:30 ಇನ್ನೊಬ್ಬರು ನಮ್ಮ ಯೂಟ್ಯೂಬ್ ಫ್ಯಾಮಿಲಿದವ್ರು ಮಧ್ಯಾಹ್ನ ಸಿಕ್ಕಿದ್ರೆ ನಮಗೆ. ಎಲ್ರಿಪ್ಪ ಅಂತಂದ್ರೆ ಅಪ್ಪಣ್ಣಾಚಾರ್ಯರವ್ರದ್ದು ಇದಕ್ಕೆ ಹೋಗಿದ್ವಿ ರೀ ನಾವು. ಏಕಶಿಲ್ಪ ಕಟ್ಟಿದ್ರಲ್ರಿ ರಾಯರ ಸಂಬಂಧ, ಅಲ್ಲಿ ಹೋಗಿದ್ವಿ ನಾವು. ಅಲ್ಲಿ ಒಬ್ಬರು ಸಿಕ್ಕಿದ್ರೆ ಸಬ್ಸ್ಕ್ರೈಬರ್ಸ್ ಯೂಟ್ಯೂಬ್ ಫ್ಯಾಮಿಲಿದವ್ರೆ. ಅವ್ರು ಅದನ್ನ ಹತ್ತಿದ್ರು. ಅವ್ರು 5:30 ಬಂದು ಕುಂತಾರಂತಿಲ್ಲಿ. 5:30 6 ಗಂಟೆಗೆ ಅಲ್ಲಿಂದ 5:30 ಅಲ್ಲಿ ಬಿಟ್ಟಾರಂತೆ ಆಲ್ಮೋಸ್ಟ್. ಯಾಕಂತಂದ್ರೆ ಮಂತ್ರಾಲಯದಿಂದ ನೀವು ಎಷ್ಟು ಲೇಟಾಗಿ ಬಿಡ್ತೀರಲ್ರಿ, ಅಷ್ಟು ಬಸ್ಸಸ್ ಭಾಳ ಕಡಿಮೆ ಸಿಗ್ತಾವೆ ನಿಮಗೆ. ಆಪ್ಷನ್ ಇಲ್ಲ. ನಾವು ನಿಂತಿದ್ವಿ ಅಂದ್ರೆ ಮಂಗ್ಯಾನ ಹಾಕಿದ್ವಿ. ಯಾಕೋ ಒಬ್ರು ಯಾರೋ ನಂಗೆ ಆಟೋದವ್ರೆ ರಾಯಚೂರು ಅನ್ನಂಗೆ ಆತ. ನೋಡೋಣ ತಡಿ ಹಂಗಾರ ಮಾಡಿ ವೇಟ್ ಮಾಡಿದ್ವಿ. ಬಟ್ ಹೋಪ್ ಫಾರ್ ದ ಬೆಸ್ಟ್. ಅವರು ಅಂಕಲ್ ಕೊಪ್ಪಳಕ್ಕೆ ಹೋಗೋರಿದ್ರೆ ಮತ್ತು ಹಂಗಾರ ಹೋಗೇ ಬರ್ರಿ ಅಂಕಲ್, ಹೋಗೇ ಬಾಪಿ ಹಂಗಾರ ಅಂತಂದರೆ ನಡ್ರಿ ಅಂಕಲ್ ಅಂತ ಬಂದು ಹತ್ತಿದ್ವಿ. ನಮ್ಮ ಜೊತೆ ಮಾತು ದಂದನ್ ಹತ್ತಿದ್ವಿ. ಅದನ್ನು ಹತ್ತಿದ್ದೆ ನಾ ದೇವ್ರಿಗೆ ಬೇಡ್ಕೊಂಡು ಹತ್ತಿದ್ದೆ. ಏನ್ರಿ ಪಾರ ಹೆಂಗೆ ಹೋಗುದ್ರಿ ಧಾರವಾಡಕ್ಕೆ, ಬಸ್ ಮಿಸ್ ಆಗಬಾರ್ದ್ರಿ ಅಂತ ಅಂದ್ವಿ. ದುಕ್ ಅಂತ ಬಂದುಬಿಟ್ವಿ. ಫುಲ್ ಡೇಂಜರ್ ಆತ. ಅಂಡ್ ಹಾಗೆ ಸೀದಾ ಬಸ್ ಇರ್ಬೇಕು ಅದು ಮೋಸ್ಟ್ಲಿ. ನೋಡ್ಬೇಕಾ ನಾವು ಬಂದಿದ್ದು ಬಸ್ ಇದೆ ರೀ. ಯಾಕಂದ್ರೆ ದೊಡ್ಡ ಹೆಡ್ಲೈಟ್ ಐತಲ್ಲ, ನಾನು ನೋಡಿದ್ದೆ ಅದನ್ನು. ಆ್ಯಸ್ ಎಕ್ಸ್ಪೆಕ್ಟೆಡ್ ಇದು ಯಾವ ಬಸ್ ರೀಪ ಅಂತಂದ್ರೆ ನಿನ್ನೆ ಇವತ್ತು ಮುಂಜಾನೆ ಯಾವ ಬಸ್ ಬಂದುಬಿಡ್ತಲ್ರಿ ನನಗೆ, ಅದ ಬಸ್ ನೋಡ್ರಿ ಇದು. ಮತ್ತು ಇದು ಹತ್ತದೆ. ನಿನ್ನೆ ಇಲ್ಲಿ ಮಕ್ಕೊಂಡಿದ್ನಿ 24 ಅಂತಂದ್ರೆ ಅಲ್ಲಿ ಮಕ್ಕೊತೇನೆ. 2ನೇ ಸೀಟಿ ಮಕ್ಕೊಂಡಿದ್ದೆ, 3ನೇ ಸೀಟಿ ಮಕ್ಕೊತಾನಂತೆ. ಅಂಕಲ್ ಅವ್ರು ಅಲ್ಲಿ ನಿಂತಾರೆ. ಆ್ಯಂಡ್ ನೋಡ್ಬೇಕು ಈಗ 5 minutes later. ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಬಸ್ ಆಲ್ರೆಡಿ ರಾಯಚೂರು ಬಿಟ್ಟೈತಿ. ಆ್ಯಂಡ್ ಟೈಮ್ ಎಷ್ಟಾಗೈತ್ರಿಪ್ಪ ಅಂತಂದ್ರೆ 9:19 ಆಗೈತಿ. 9:17 ಬಿಡ್ತೇನೆ ಅಂದಿದ್ರೆ ಆಲ್ಮೋಸ್ಟ್ 2 ನಿಮಿಷ. ಒಬ್ಬರು ಅಂಕಲ್ ಇದ್ದರೆ ಆಟೋದಾಗ ಮಸ್ತ್ ಮಾತಾಡ್ಕೊತ ಬಂದೀವಿ. ಈಗ ಅವ್ರು ಕೊಪ್ಪಳಕ್ಕೆ ಹೋದ್ರೆ ಅವ್ರ ರಿಲೇಟಿವ್ ಮನೆಗೆ, ನಾನು ನಮ್ಮ ಧಾರವಾಡ. ಒಮ್ಮೆ ಹಿಂಗೆ ಸಡನ್ ಹಿಂಗೆ ಪರಿಚಯ ಆಗ್ಬಿಡ್ತಾರೆ. ಒಮ್ಮೆ ಹಿಂಗೆ ಸಡನ್ ಹೋಗೋದು ಅಂದ್ಕೂಳೆ ಫುಲ್ ಡೇಂಜರ್ ಹತ್ತಿ ಬಿಡ್ತೈತಿ ಇಲ್ಪನ. ಅದಂತಾರಲ್ಲ ಐ ಗೆಟ್ ಸಡನ್ ಅಟ್ಯಾಚ್ಮೆಂಟ್ ಆಗ್ಬಿಡ್ತೈತಿ. ಹಿಂಗೆ ಸಕ್ತಂತ ಮಸ್ತ್ ಚಹಾ ಕುಡ್ದೀವಿ. ಮಸ್ತ್ ಲೈಫ್ ಗೋಸ್ ಆನ್ ಆ್ಯಂಡ್ ಆನ್ ಆ್ಯಂಡ್ ಆನ್. ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ನಾನು ಯಾರದಾರು ಬಸ್ನಾಗ ನೋಡ್ತೀನಿ ಆಲ್ಮೋಸ್ಟ್ ಖಾಲಿ ಐತಿ ಬಸ್. ಈ ಡಬಲ್ ಸೀಟ್ ಈ ಕಡೆ ನೋಡ್ರಿ, ಡಬಲ್ ಗಿಬಲ್ ಎಲ್ಲ ಖಾಲಿನೇ ಐತಿ. ಅಲ್ಲಿ ಖಾಲಿ ಅದಕ್ಕೆ ನಾ ಥಿಂಕ್ ಮಾಡತ್ತಿದ್ದೀರಿಪ್ಪ ಸಿಂಗಲ್ ಅದಕ್ಕೆ ಡಬಲ್ನಾಗ ಮುಕ್ಕೊಂಡ್ರೆ ಅಂತಂದು ಆ ಕಡೆ ಹಾರ್ತಾನೆ. ಈಗ ಒಂದು ಸ್ವಲ್ಪ ಚಿಪ್ಸ್ ಅದಾವೆ, ಚಿಪ್ಸ್ ತಿಂದ ಹಾರಿ ಬಿಡ್ತಾನೆ. 10 ಸರಿ ಕೈ ಕಾಲು ಚಾಚಿ ಮುಕ್ಕೊಂಡ್ಬಿಡ್ತೇನೆ. ಡೇಂಜರ್ ಅಲ್ರಿ ಅಂತ. The next day. ಇಲ್ಲಿ ಕೂಡ ಕಟ್ಟಿದ್ರಿ ಚಾ ಅದು ಎಲ್ಲ ದೇವ್ರಿಪ್ಪ ಅಂತ ಸಾಕ್ತದೆ ಧಾರವಾಡ. ಆ್ಯಂಡ್ ಬಸ್ನಾಗ ಮಕ್ಕೊಂಬಿಟ್ಟೇನಿ. ಬಸ್ ಅದು ಹುಷಾರು ಯಪ್ಪ ಪುಣ್ಯಾಕ. ಎಷ್ಟು ಗಂಟೆಗೆ ಗುರ್ತೀರಿ? ಅರ್ಧ ತಾಸು ಆದ್ಮ್ಯಾಗ ಹುಷಾರು. Thank you for being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ.